ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನಿದೆ ಅಂದ್ರೆ, ಮುಸ್ಲಿಮರು ಮಕ್ಕಾ ಕಡೆಗೆ ಯಾಕೆ ನಮಾಜ್ ಮಾಡ್ತಾರೆ? ಸಿಸ್ಟರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ಇನ್ನೊಂದು ಪ್ರಶ್ನೆನೂ ನಮ್ಮ ಬ್ರದರ್ ಏನೋ ಕೇಳಿದಾರೆ, ಅಂದ್ರೆ ಮುಸ್ಲಿಮರು ಕಾಬಾನೇ ವರ್ಷಿಪ್ ಮಾಡ್ತಾರೆ. ಸೊ ಬ್ರದರ್ ಸಿಸ್ಟರ್ ಇಬ್ಬರಿಗೂ ನಾನು ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ನಾವು ಮಕ್ಕನ, ಇವಾಗ ನೀವ್ ಯಾರಾದ್ರೂ ಹೇಳ್ತೀರಿ ಅನ್ಕೊಳ್ಳಿ, ಇವ್ರು ಮಕ್ಕನೇ ವರ್ಷಿಪ್ ಮಾಡ್ತಾರೆ ಅಂತ. ನೀವೇ ಯೋಚನೆ ಮಾಡಿ, ಯಾರಾದ್ರೂ ಮಕ್ಕನ ಮೇಲೆ ನಿಂತ್ಕೊಂಡು ನಮಾಜ್ ಮಾಡಕ್ ಆಗತ್ತಾ? ಯಾರಾದ್ರೂ ಮಕ್ಕ ಒಳಗಡೆ ಹೋಗಿ ನಮಾಜ್ ಮಾಡಕ್ ಆಗತ್ತಾ? ಇವಾಗ ಮಕ್ಕನ ಕಾಬಾನೇ ನಾವು ವರ್ಷಿಪ್ ಮಾಡಿದ್ರೆ, ನಾವು ಅದ್ರ ಮೇಲೆನೂ ನಿಂತ್ಕೊಂಡು ನಮಾಜ್ ಮಾಡ್ತೀವಿ, ಅದ್ರ ಒಳಗಡೆನೂ ಹೋಗಿ ನಮಾಜ್ ಮಾಡ್ತೀವಿ. ಸೊ ಆತರ ಮಾಡಕ್ ಆಗ್ಬೋದಾ? ಸೊ ಬೇಸಿಕಲಿ ನಾನು ಏನಾದ್ರು ಟ್ರೈ ಮಾಡ್ತೇನೆ ಅಂದ್ರೆ, ಮುಸ್ಲಿಮರು ಕಾಬಾನ ವರ್ಷಿಪ್ ಮಾಡಲ್ಲ, ಓಕೆನಾ? ಕಾಬಾ ಕಡೆ ವರ್ಷಿಪ್ ಮಾಡೋದು. ಸೊ ಅದಕ್ಕೆ ಅಲ್ವಾ ನಾವು ಕಾಬಾ ಒಳಗಡೆನೂ ಹೋಗಿ ಮಾಡ್ತೀವಿ, ಅದ್ರ ಮೇಲೆ ನಿಂತ್ಕೊಂಡ್ಬೇಕಾದ್ರೆ ನಮಾಜ್ ಮಾಡ್ಬೋದು. ಸೊ ಅದಕ್ಕೆ ನಾವು ವರ್ಷಿಪ್ ಕಾಬಾಕ್ ಮಾಡಲ್ಲ. ವರ್ಷಿಪ್ ಮಾಡೋದ್ ನಾವ್ ಯಾಕೆ? ಅಲ್ಲಾಗೆ. ಅಲ್ಲ ನಮಗೆ ಖುರಾನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯ ಅಲ್ ಬಹ್ರಾ ಚಾಪ್ಟರ್ 2 ವರ್ಸ್ 114 ಅಲ್ಲಿ, ಮೊಹಮ್ಮದ್ ಸಲ್ಲಂ ನೀವು ಕಾಬಾ ಇದೆ ಅಲ್ವಾ, ಆ ಕಡೆ ಮುಖ ಮಾಡ್ಕೊಂಡು ನಮಾಜ್ ಮಾಡಿ ಅಂತ ನಮ್ಗೆ ಹೇಳ್ತಾರೆ. ನಾವು ಅದನ್ನೇ ಕಾಬಾನೇ ಹಿಬ್ಲಾ ಅಂತ ಕರೆಯುತ್ತೇವೆ. ಹಿಬ್ಲಾ ಅಂದ್ರೆ ಡೈರೆಕ್ಷನ್ ಅಂತ. ಸೊ ನಮಾಜ್ ಮಾಡುವಾಗ ಎಲ್ಲಾರು ಮುಖ ಮಾಡುವ ಡೈರೆಕ್ಷನ್ ಅದೇ ನಮ್ದ ಕಾಬಾ, ಹಿಬ್ಲಾ. ಬ್ರದರ್, ಈಗ ಒಂದು ಸಿಂಪಲ್ ಕ್ವಶನ್ ನಾನ್ ನಿಮ್ಗೆ ಕೇಳ್ತೀನಿ ನೋಡಿ. ನಿಮ್ಮ ಮೊಬೈಲ್ ಅಲ್ಲಿ ಮ್ಯಾಪ್ಸ್ ಅಂತೂ ಇರ್ಬೋದು, ಗೂಗಲ್ ಮ್ಯಾಪ್ಸ್. ಅದ್ರಲ್ಲಿ ಯಾವಾಗ್ಲೂ ನಾರ್ತ್ ತೋರಿಸ್ತಾ ಇರತ್ತೆ, ಎನ್ ಅಂತ. ನೀವ್ ಅದನ್ನ ವರ್ಷಿಪ್ ಮಾಡ್ತೀರಾ? ಇಲ್ಲ, ನಿಮ್ಗೆ ಅದು ಗೊತ್ತು ಡೈರೆಕ್ಷನ್ ಅದು ಅಂತ. ಸೊ ಡೈರೆಕ್ಷನ್ ಗಾಗಿ ಯೂಸ್ ಮಾಡ್ತೀರಾ. ಅದೇ ರೀತಿ ನಾವು ಮುಸ್ಲಿಮರು ಕಾಬಾನ ಡೈರೆಕ್ಷನ್ ಆಗಿ ಯೂಸ್ ಮಾಡ್ತೀವಿ, ವರ್ಷಿಪ್ ಮಾಡೋದು ಅಲ್ಲ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಸ್ಕೂಲ್ ಅಸೆಂಬ್ಲಿ ನೋಡಿರ್ತೀರಾ, ನೀವು ಎಲ್ಲರೂ ಸ್ಕೂಲ್ ಓದಿರ್ತೀರಾ. 100 ಮಕ್ಳು ಇರ್ತಾರೆ, 1000 ಮಕ್ಳು ಇರ್ತಾರೆ, ಎಲ್ಲರೂ ಒಂದೇ ಡೈರೆಕ್ಷನ್ ನಿಲ್ತಾರೆ. ಯಾಕೆ? ಆರ್ಡರ್ ಇರ್ಬೇಕು, ಡಿಸಿಪ್ಲಿನ್ ಇರ್ಬೇಕು ಅಂತ. ನೀವು ಮಿಲಿಟರಿ ಪರೇಡ್ ನೋಡಿರ್ಬೋದು, ಇವಾಗ ರೀಸೆಂಟ್ ಆಗಿ ಆಯ್ತಲ್ವಾ. ಅದಲ್ಲೂ ನೀವು ನೋಡಿ, ಎಲ್ಲಾರು ಡೈರೆಕ್ಷನ್ ಮಾಡೋದು ಯಾವ ತರ? ಸೋಲ್ಜರ್ಸ್ ಎಲ್ಲಾರು ಒಂದೇ ಡೈರೆಕ್ಷನ್ ಇರ್ತಾರೆ. ಯಾಕೆ? ಯೂನಿಟಿ ತೋರಿಸಲು, ಡಿಸಿಪ್ಲಿನ್ ತೋರಿಸಲು. ಸೊ ಪ್ರಕಾರ ಜಗತ್ತಿನ ಎಲ್ಲಾ ಮುಸ್ಲಿಂ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ನಮಾಜ್ ಮಾಡಿದ್ರು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಲ್ಲಿ ಎಲ್ಲರೂ ಸೆಂಟರ್ ಆಗ್ತಾರೆ, ಕಾಬಾ ಕಡೆನೆ. ಅದೇ ಏನ್ ತೋರಿಸುತ್ತೆ? ಒಂದೇ ಯೂನಿಟಿ ಇರುತ್ತೆ. ಅದಕ್ಕೋಸ್ಕರನೇ. ಇಲ್ಲಾಂದ್ರೆ ಎಲ್ಲಾರು ಕಷ್ಟ ಆಗ್ಬಿಡತ್ತಲ್ವಾ, ಅವ್ರು ಎಲ್ಲೋ ಮಾಡ್ತಾರೆ, ಅವ್ರು ವೆಸ್ಟ್ ಅಲ್ಲಿ ಅವ್ರು ಮಾಡ್ತಾರೆ. ಸೊ ಅದಕ್ಕೆ ಅಲ್ಲ, ನಮಗೆ ಒಂದ್ ಕಾಮನ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಿ? ಟುವರ್ಡ್ಸ್ ಕಾಬಾ, ಮಕ್ಕಾ. ಇವಾಗ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕಾಬಾ ಇಸ್ಲಾಂ ಶುರು ಆದ ಮೇಲೆ ಕಟ್ಟಿದಲ್ಲ. ಇದು ಹಿಸ್ಟಾರಿಕ್ ಪ್ರಕಾರ ಯಾವತ್ತಿಂತನೂ ಇದೆ. ಪ್ರೊಫೆತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಇದ್ದಾರೆ, ಅವರು ಮೊಹಮ್ಮದ್ ಸಲ್ಲಲ್ಲಾಹು ಇಂದ ಮುಂಚೆ ಬಂದಿದ್ದು. ಅವರು ಅವರ ಮಗ ಪ್ರೊಫೆಟ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅಂತ, ಅವ್ರ ಪ್ರೊಫೆಟ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ, ಇವರಿಬ್ರು ಅದನ್ನ ಮತ್ತೆ ನಿರ್ಮಾಯಿಸಿದ್ದು. ಅದರಿಂದ ಕಾಬಾಗೆ ಇತಿಹಾಸ ಇದೆ. ಕಾಬಾಗೆ ಬಹಳ ಇತಿಹಾಸ ಇರೋದು ನಮ್ಮ ಮುಸ್ಲಿಮ್ಸ್ ಅಲ್ಲಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ನೀವು ಅಥರ್ವ ವೇದ ಓದಿದ್ರೆ ಚಾಪ್ಟರ್ 10 228 ಅಲ್ಲಿ ಒಂದು ಹೋಲಿ ಸ್ಯಾಂಚುರಿ ಅಂತ ಕರೆದಿದ್ದಾರೆ, ಎ ಸ್ಯಾಕ್ರಿಡ್ ಸೆಂಚುರಿ ಅಂತ. ಸೊ ನಮ್ಗೆ ನಮ್ದಲ್ಲಿ ಸ್ಯಾಕ್ರಿಡ್ ಸೆಂಚುರಿ ನಮ್ಗೆ ಆ ಕಾಬಾ. ಆಮೇಲೆ ನಿಮ್ ಅಥರ್ವ ವೇದದಲ್ಲಿ 10:228 ಅಲ್ಲಿ ಸ್ಯಾಕ್ರಿಡ್ ಸೆಂಟರ್ ಅಂತ ಹೇಳಿದ್ದಾರೆ. ಸೊ ಇವಾಗ ಕಾಬಾನ ನಾವು ಏನ್ ಮಾಡ್ತೀವಿ, ನೀವು ಹೆಂಗೆ ಮ್ಯಾಪ್ಸ್ ಅಲ್ಲಿ ನೋಡಿ, ಕಾಬಾ ಸೆಂಟರ್ ಅಲ್ಲೇ ಬರುತ್ತೆ. ಆಮೇಲೆ ನೀವು ಅಥರ್ವ ವೇದ ಹೋದ್ರೆ ಚಾಪ್ಟರ್ 10:231 ಅಲ್ಲಿ ಅದು ಹೋಲಿ ಹೌಸ್ ಆಫ್ ಗಾಡ್ ಅಂತ ಹೇಳಿದ್ದಾರೆ. ನಾವು ಕಾಬಾನ ಬೈತುಲ್ಲಾ ಅಂತೀವಿ, ಹಂಗಂದ್ರೆ ಹೌಸ್ ಆಫ್ ಅಲ್ಲಾ ಅಂತ. ಮತ್ತೆ ಸೈನ್ಸ್ ಏನ್ ಹೇಳುತ್ತೆ ಗೊತ್ತಾ? ಸೈಕಾಲಜಿ ಮತ್ತು ಸೋಶಿಯಾಲಜಿ ಪ್ರಕಾರ ಕಾಮನ್ ಸಿಂಬಲ್ಸ್ ಮತ್ತು ಕಾಮನ್ ಡೈರೆಕ್ಷನ್ ಗಳು ಗ್ರೂಪ್ ಯೂನಿಟಿ ಮತ್ತು ಐಡೆಂಟಿಟಿನ ಬಲಪಡಿಸುತ್ತದೆ. ಬ್ರದರ್, ಜಗತ್ತಿನ 200 ಕೋಟಿ ಮುಸ್ಲಿಮರು ಒಂದೇ ಡೈರೆಕ್ಷನ್ ನಮಾಜ್ ಮಾಡುವುದು ಒಂದು ಅದ್ಭುತ ಯೂನಿಟಿಯ ಉದಾಹರಣೆ. ಈಗ ನಾನು ನಿಮ್ಗೆ ಒಂದು ಕೊನೆಯ ಕ್ವೆಶನ್ ಕೇಳ್ತೀನಿ. ಮುಸ್ಲಿಮರು ಕಾಬಾನ ವರ್ಷಿಪ್ ಮಾಡ್ತಾರಾ? ಇಲ್ಲ. ಮುಸ್ಲಿಮರು ಅಲ್ಲಾನ ವರ್ಷಿಪ್ ಮಾಡ್ತಾರೆ. ಹೌದು. ಕಾಬಾ ಏನು? ಡೈರೆಕ್ಷನ್, ಹಿಬ್ಲಾ. ಹಿಬ್ಲಾ ಅಂದ್ರೆ ಡೈರೆಕ್ಷನ್, ಯೂನಿಟಿಯ ಸಂಕೇತ. ಅದರಿಂದ ಮುಸ್ಲಿಮರು ಮಕ್ಕಾ ಕಡೆಗೆ ನಮಾಜ್ ಮಾಡ್ತಾರೆ, ಕಾಬಾನ ವರ್ಷಿಪ್ ಮಾಡಲು ಅಲ್ಲ, ಅಲ್ಲಾನ ವರ್ಷಿಪ್ ಮಾಡಲು ಮತ್ತು ಜಗತ್ತಿನ ಮುಸ್ಲಿಮರ ಯೂನಿಟಿ ತೋರಿಸಲು. ಇದೇ ನಿಮ್ಮ ಕ್ವಶನ್, 2 ಕ್ವಶನ್ ಆನ್ಸರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಹೋಪ್ ನಿಮ್ ಕ್ವಶನ್ಸ್ ಆನ್ಸರ್ ಮಾಡಿ ಟ್ರೈ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ಹೇಳಿ. ಆಮೇಲೆ ನೆಕ್ಸ್ಟ್ ಟೈಮ್ ಏನಾದ್ರು ಕ್ವಶನ್ಸ್ ಇದ್ರೆ ಇಸ್ಲಾಮಿಕ್ ಕೇಳಿ, ಇನ್ಶಾಲ್ಲಾ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.